32 ಮೆಜರ್ಮೆಂಟ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಮಧುಬಾಲ ಕಟ್ಟು ವಿತ್ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಮಧುಬಾಲ. ಲೆಂತು 15 ಇದೆ, 16 ಇಡ್ತಾಯಿದ್ದೀನಿ. 16 ಇಲ್ಲಿ ಹಾಫ್ ಇಂಚು ಕ್ರಾಸಿಂಗು ಅಂದರೆ ಸ್ಟ್ರೈಟ್ ಲೈನ್ಗೋಸ್ಕರ. ಅಪ್ಪರ್ ಚೆಸ್ಟ್ ಬಂದು 32 ಅಲ್ಲಿ 8, 32 ಡಿವೈಡೆಡ್ ಬೈ 4 8. ಬೋಟ್ ನೆಕ್ ಇರೋದ್ರಿಂದ ಶೋಲ್ಡ್ರು 6.5, ಬ್ಯಾಕು ಬೋಟ್ ನೆಕ್ ಇದೆ, 6.5 ಇಡ್ತಾಯಿದ್ದೀನಿ. ಹಾಫ್ ನೆಕ್ ಬಿಡ್ತು, ಇಲ್ಲಿ 3.5. ಆರ್ಮೋಲ್ ರೌಂಡು 6.5. ಶೋಲ್ಡ್ರ್ ಎಷ್ಟು ಇಡ್ತೀವೋ ಅಷ್ಟೇ ಆರ್ಮೋಲ್ ರೌಂಡ್ ಇಡಬೇಕು, ಬೋಟ್ ನೆಕ್ ಮಾತ್ರ. ಆರ್ಮೋಲ್ ಡೌನು, ಆರ್ಮೋಲ್ ರೌಂಡು 14 ಇದೆ, 7 ಇಡಬೇಕು. 8, 2 ಇಂಚು ಸ್ಟಿಚ್ಗೋಸ್ಕರ ಮಾರ್ಜಿನ್ನು. ಎರಡು ಇಂಚು ಕಚ್ಚಾಗೋಸ್ಕರ. ಆರ್ಮೋಲ್ ರೌಂಡ್ 1 ಇಂಚು. ಸೆವೆನ್ ಬೇಕು ಇವ್ರಿಗೆ ಆರ್ಮೋಲು. ನೋಡಿ ಕರೆಕ್ಟಾಗಿದೆ 7. ವರ್ಕ್ ಬ್ಲೌಸ್ ಇದು, ಅದಕ್ಕೆ ಇಲ್ಲಿ ಕಟ್ ಮಾಡಲ್ಲ ನಾನು, ಹಾಗೆ ಬಿಟ್ಟಿರ್ತೀನಿ. ಸ್ಟಿಚ್ಚು ಕ್ಯಾನ್ವಾಸ್ ಹಾಕಿ ಈ ನೆಕ್ಕು ಬ್ಯಾಕು. ಡೀಪು 11 ಇದೆ, 10. ಅಂದರೆ ಬೋಟ್ ನೆಕ್ಕು ಸೇರಿ, ಬ್ಯಾಕ್ ಸೈಡ್ ಬೋಟು ಸೇರಿ 10 ಇದೆ. ಇಲ್ಲಿ 3.5 ಇಟ್ಟಿದ್ದೀನಿ, ಇಲ್ಲಿ 6.5. ಇದೆ. ಇಲ್ಲಿ 7 ಇಡ್ತಾ ಇದ್ದೀನಿ. ಡೀಪು 3 ಇಟ್ಟರೆ ಸಾಕಿದು, 3 ಇಡ್ತಾ ಇದ್ದೀನಿ. 8.5 ಇದೆ ಡೀಪು. ಫಿಫ್ಟೀನ್ 1 ಇಂಚ್ ಲೆಂತ್ ಕಮ್ಮಿ ಮಾಡೋಕ್ಕೆ ಹೇಳಿದರು. ಇಲ್ಲಿ 1 ಇಂಚ್ ಕಡಿಮೆ ಮಾಡಿದ್ದೀನಿ. ಅಂದರೆ ಇಲ್ಲಿ 1/2 ಇಂಚು ಶೋಲ್ಡ್ರು ಸ್ಟಿಚ್ಚು. ಅದು ವರ್ಕು ಡೀಪು ಕಡಿಮೆ ಇದೆ, ವರ್ಕ್ ಮಾಡಿರೋದು, ಅದಕ್ಕೆ ಇದರಲ್ಲಿ ಲೆಂತ್ ಕಡಿಮೆ ಮಾಡ್ತಾಯಿದ್ದೀನಿ.
ಮತ್ತು 1/2 ಇಂಚು 1 ಇಂಚ್ ಕೆಳಗಡೆ ಹಾಕ್ತಿದ್ದೀನಿ. ಇದು 7 ಬರಬೇಕಲ್ವ ಅದಕ್ಕೆ. ಇದೆ. ಇಲ್ಲಿ 3.5 ಇಡ್ತಿದ್ದೀನಿ ಇವಾಗ. ಇದು 1 ಇಂಚ್ ಕೆಳಗಡೆ ಬಂತಲ್ವ, ಇಲ್ಲಿ 7, ಇಲ್ಲಿ 8 ಇಡ್ತಿದ್ದೀನಿ. ಬೋಟ್ ನೆಕ್ಕು ಹಂಗೆ ಬಿಟ್ಟಿರ್ತೀನಿ. ಇದು ಡಿಸೈನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ತೀನಿ. ಆರ್ಮೋಲ್ ರೌಂಡು 14 ಇದೆ. 7 ಇಟ್ಟಿದ್ದೀನಿ ನಾನು. ಬ್ಯಾಕ್ ರೆಡಿ ಆಯಿತು. ಇವಾಗ ಇದು ಬ್ಯಾಕನ್ನೇ ಇಟ್ಕೊಂಡು ನ್ಯೂಸ್ ಪೇಪರಲ್ಲಿ ಫಸ್ಟು ಕಟ್ ಮಾಡ್ಕೊಂಡು ಮಧುಬಾಲ ನೆಕ್ಕು ಆಗಿರೋದ್ರಿಂದ ಆಮೇಲೆ ಅದನ್ನು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡೋಣ. ಕಟ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೆ. ಶೋಲ್ಡ್ರು 7.5 6.5 ಸಾರಿ, ಶೋಲ್ಡ್ರು 6.5. ಸೇಮ್ ಆರ್ಮೋಲ್ ಡೌನು 7 ರೌಂಡು. ಶೋಲ್ಡ್ರು 3. ಇದಿಲ್ಲಿ ಬೆಲ್ಟ್, ಇಲ್ಲಿ 2.5 ಇದೆ. ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸ್ಟಿಚ್ ಮಾಡೋವಾಗ ಇದು ಏನಾದರೂ ಲೆಂತ್ ಜಾಸ್ತಿ ಆದರೆ ಇಲ್ಲಿ 1/2 ಇಂಚು ಕೆಳಗಡೆ ಕಟ್ ಮಾಡ್ಕೊಬೇಕು. 16 ಇದೆ. ಬ್ಲೌಸ್ ಫುಲ್ ಮೆಜರ್ಮೆಂಟ್ ಲೆಂತ್ ಬಂದು 15 ಇದೆ. 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇಲ್ಲಿ ಮೇಲೆ 1/2 ಇಂಚ್ ಸ್ಟಿಚ್ಚು, ಕೆಳಗಡೆ 1/2 ಇಂಚ್ ಸ್ಟಿಚ್ ಹೋದರೆ 15 ಬರುತ್ತೆ. ಇಲ್ಲಿ ಬೋಟ್ ನೆಕ್ಕು, ಇಲ್ಲಿ ಇವರಿಗೆ ಟೈಯಿಂಗ್ ಬೇಡ. ಟೈಯಿಂಗ್ ಬಂದರೆ ಇದನ್ನು ಹಂಗೆ ಬಿಟ್ಕೊಂಡು ನಾವು ಇಲ್ಲಿ ಒಂದು ಕ್ರಾಸ್ ಕೊಟ್ಕೊಂಡು ಈ ಥರ ಮಾಡಬೇಕು. ಇದು ಟೈಯಿಂಗ್ ಇಲ್ಲ, ಬೋಟ್ ನೆಕ್ ಇರೋದ್ರಿಂದ ಈ ಥರ ಫುಲ್ಲು ಈ ಥರ ತೆಗೆದ್ಬಿಡ್ಬೇಕು. ಇದು ಟೈಯಿಂಗ್ ಬೇಕಂದರೆ ಇದನ್ನು ಬಿಟ್ಟಿರ್ಬೇಕು ಹಂಗೆ.
ಇದು ಸೇಮು ಪ್ರಿನ್ಸ್ ಕಟ್ ಥರ ಕಟ್ ಮಾಡ್ಕೊಬೇಕು. ಇದು ಇದು ಇಲ್ಲಿ ಆರ್ಮೋಲ್ ಹತ್ರ ಬರಬೇಕಾಗಿರೋದ್ರಿಂದ ಇಲ್ಲಿ ಒಂದು ಮ್ಯಾಚ್ ಹಾಕಬೇಕು. ಇದಕ್ಕೆ ಕಪ್ಸ್ ಅಟ್ಯಾಚ್ ಇದೆ ಪ್ಯಾಡೆಡು. ನಾವಿಲ್ಲಿ ಆರ್ಮೋಲು ನಾವು ಆರ್ಮೋಲ್ ಹತ್ರ ಪ್ರಿನ್ಸ್ ಕಟ್ ಬಂದರೆ ಇಲ್ಲಿ ಸ್ಟಿಚ್ ಬರುತ್ತಲ್ವ, ಸ್ಟಿಚ್ ಬರುತ್ತೆ. ಇಲ್ಲ ಅಂದರೆ ಡಾಟ್ ಹಿಡಿತೀವಿ. ಈ ಡಾಟ್ನ ಇಲ್ಲಿ ಈ ಥರ ಮಾಡಿಬಿಟ್ಟು ಇಲ್ಲಿ ಐರನ್ ಮಾಡಿಕೊಂಡು ಐರನ್ ಮಾಡಿ ಈ ಥರ ಹಂಗೆ ಇರುತ್ತೆ. ಬಿಡು ಈ ಥರ ಐರನ್ ಮಾಡಿ ಈ ಥರ ಹಿಂಗೆ ಮಾಡ್ಕೊಂಡು ಮಿಕ್ಕಿದ ಬಟ್ಟೆ ಕಟ್ ಮಾಡೋವಾಗ ಇದು ಇರಬಾರ್ದು. ಈ ಥರ ಮಾಡ್ಕೊಬೇಕು. ಮತ್ತು ಇಲ್ಲೇನು ಪ್ರಿನ್ಸ್ ಕಟ್ಗೆ ಡಾಟ್ ಹಿಡಿತೀವಿ, ಇದು 1/2 ಇಂಚು ಈ ಥರ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡೇ ಬಟ್ಟೆ ಕಟ್ ಮಾಡಬೇಕು. ಇಲ್ಲಿ ನಾವೇನು 1 ಇಂಚು ಪ್ರಿನ್ಸ್ ಕಟ್ ಹಿಡಿತೀವಿ, ಪ್ರಿನ್ಸ್ ಕಟ್ಗೆ 1 ಇಂಚ್ ಇಲ್ಲಿ ಡಾಟ್ ಇಲ್ಲಿ ಕಟ್ ಮಾಡಿರ್ತೀನಲ್ವ ಎಕ್ಸ್ಟ್ರಾ, ಅದಕ್ಕೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಈ ಥರ ಮಾಡಿ ಈ ಥರ ಮಾಡ್ಕೊಂಡು ಬಟ್ಟೆ ಕಟ್ ಮಾಡ್ಕೊಬೇಕು. ನೋಡಿ ಇದು ಈ ಥರ ಇಲ್ಲಿ ಸ್ಟಿಚ್ ಮಾಡಬೇಕು. ಎಕ್ಸ್ಟ್ರಾ ಇಲ್ಲಿ ಇದಿರುತ್ತಲ್ವ ಹಿಂಗೆ ನೋಡಿ, ಇಲ್ಲಿ 1 ಇಂಚು ಈ ಥರ ಇದು ಕಮ್ಮಿ ಮಾಡ್ಕೊಂಡೇ ಬಟ್ಟೆ ಕಟ್ ಮಾಡಬೇಕು. ಇದು ಬಿಟ್ಟರೆ ಹಿಂಗೆ ಆಗಿಬಿಡುತ್ತೆ. ಇದನ್ನು ಇಲ್ಲಿ 1 ಇಂಚು ಡಾಟ್ ನಾವು ಎಷ್ಟು ಕಟ್ ಮಾಡಿರ್ತೀವಿ ಇಲ್ಲಿ ಅಷ್ಟು ಇಲ್ಲಿ ಕಡಿಮೆ ಮಾಡಿನೇ ಬಟ್ಟೆ ಕಟ್ ಮಾಡಬೇಕು. ಅಲ್ಲಿ ಜೋಡಿಸೋಣ ಕ್ಲೀನಾಗಿ. ಇದು ಇಲ್ಲಿ ಸ್ಟಿಚ್ ಮಾಡಿ ಇಲ್ಲಿ ಪ್ಯಾಡೆಡ್ ಬರುತ್ತೆ. ನೋಡಿ ಇವಾಗ ಇದನ್ನು ಇಟ್ಕೊಂಡು ನಾನು ಬ್ಲೌಸ್ ಕಟ್ ಮಾಡ್ತಿದ್ದೀನಿ. ಪೇಪರ್ ಕಟ್ ಮಾಡಿಬಿಟ್ಟು ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು. ಮತ್ತು ಇದಕ್ಕೆ ಕಪ್ಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ ಇದು ಸಪ್ರೇಟ್ ಇದೆಯಲ್ಲ ಇಲ್ಲಿ ಸೈಡಲ್ಲಿ ಬಾರ್ಡ್ರು, ಈ ಥರ ಈ ಬಾರ್ಡ್ರಿಗೆ ಈ ಥರ ಬರಬೇಕು. ಇಲ್ಲಿ ಸೈಡಲ್ಲಿ ಇಲ್ಲಿ ಇಮೇಜ್ ನೋಡಿದ್ದೀರಲ್ಲ ಆ ಥರ. ಲೆಂತು 16 ಇಟ್ಟಿದ್ದೀನಿ ನಾನು, ಎಕ್ಸ್ಟ್ರಾ ಇಟ್ಟಿದ್ದೀನಿ ಸ್ಟಿಚ್ಗೆಲ್ಲ 1 ಇಂಚು. ಬ್ಯಾಕ್ ಸಪ್ರೇಟು, ಫ್ರಂಟು ಸಪ್ರೇಟ್ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಮಾಡಬೇಕು. ಇದು ಡೈರೆಕ್ಟಾಗಿ ಬಟ್ಟೆಲ್ಲೇ ಕಟ್ ಮಾಡಬಾರ್ದು. ನೋಡಿ ಈ ಥರ ಫ್ರಿನ್ಸ್ ಕಟ್ಗೆ ಈ ಥರ ಕಟ್ ಮಾಡ್ಕೊಂಡು ಸಪ್ರೇಟು
ಸೆಂಟ್ರಲ್ ಒಂದು ಬಾರ್ಡ್ರು ಬಂದಿದೆಯಲ್ಲ ಇದು ಸಪ್ರೇಟು. ನೋಡಿ ಇಲ್ಲಿ ಇಮೇಜಸ್ ಕಾಣಿಸ್ತಾ ಇದೆಯಲ್ಲ, ಸೇಮ್ ಈ ಥರ ಸೈಡ್ಗೆ ಒಂದು ಅಟ್ಯಾಚ್ ವರ್ಕ್ ಮಾಡಿಸಿದ್ದೀನಿ ಬ್ಲೌಸು. ಮಧುಬಾಲ ಕಟ್ಟು, ಫ್ರಿನ್ಸ್ ಕಟ್ಟು, ಬ್ಯಾಕ್ ಇದು. ಬ್ಯಾಕ್ ನೆಕ್ ಇದು ನೋಡಿ, ಈ ಡಿಸೈನ್ ಇದೆ ನೆಕ್ಕು ನೋಡಿ, ಇದು ಬ್ಯಾಕ್ ನೆಕ್ ಡಿಸೈನ್. ಇದು ಬ್ಯಾಕಿಂದ ತೆಗೆದಿರೋದು ಫೋಟೋ ಇಲ್ಲ, ಇದೇ ಇದರಲ್ಲೇ ನೋಡಿ ನೀವು, ಈ ಡಿಸೈನ್ ಇದೆ ಬ್ಯಾಕಲ್ಲಿ. ಕಟ್ಟಿಂಗ್ ಆಯಿತು, ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಸ್ಲೀವ್ ಇದು, ಸ್ಲೀವ್ ಡಿಸೈನ್ ನೋಡಿ. ಇದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ. ಪಿಂಕ್ ಕಲರು ಸ್ಯಾರಿ ಇದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಪೋಸಿಟ್ ಕಲರು ಗ್ರೀನು, ಬಾಟ್ಲು ಗ್ರೀನ್ ಡಾರ್ಕು ಮತ್ತು ಪರ್ಪಲ್ಲು ಮಿಕ್ಸ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಸೆಂಟ್ರಿಗೆ ಬರೋ ಥರ ಡಿಸೈನು ನೋಡಿ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ಲೆಂತು 12 ಇಟ್ಟಿದ್ದೀನಿ. ಇದು ಸ್ಯಾರಿ ಕೊಟ್ಟಿದ್ರು ನಮಗೆ, ಕಸ್ಟಮರ್ ಸ್ಯಾರಿಲಿ ನಾವು ಸ್ಟಿಚ್ ಮಾಡಿರೋದು ಲೆಹಂಗಾ. ಪಲ್ಲು ತೆಗೆದುಬಿಟ್ಟಿದ್ದೀನಿ, ಮತ್ತು ಬ್ಲೌಸ್ ಪೀಸಲ್ಲಿ ಬ್ಲೌಸ್ ವರ್ಕ್ ಮಾಡಿರೋದು, ಸ್ಯಾರಿಲಿ ಲೆಹಂಗಾ ಸ್ಟಿಚ್ ಮಾಡಿರೋದು, ಮತ್ತು ದುಪ್ಪಟ್ಟ ಸಪ್ರೇಟ್ ತಗೊಂಡಿರೋದು. ಇದು ಹೈಟ್ ಇರೋದ್ರಿಂದ ಸ್ಲೀವ್ ನಾನು 12 ಇಡ್ತಾ ಇದ್ದೀನಿ. ಸ್ಟಿಚ್ಗೆ 1 ಇಂಚ್ ಹೋಗುತ್ತೆ, ರೆಡಿ 11 ಬರುತ್ತೆ. ಕ್ಯಾಪ್ ಹೈಟ್ ಬಂದು 3.5 ಇಟ್ಟಿದ್ದೀನಿ. ಫುಲ್ಲು ವೀಡಿಯೋ ನೋಡಿ, ಇದು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಮಾಡಿರೋದು. ಇದು ಡಿಸೈನು ಡಿಫ್ರೆಂಟಾಗಿದೆ. ಸೆಂಟ್ರಲ್ಲಿ ಪ್ಯಾಚ್ ಇದು ವರ್ಕ್ ಬಂದಿರೋದ್ರಿಂದ ಸಪ್ರೇಟ್ ಕಟ್ ಮಾಡ್ತಾ ಇದ್ದೀನಿ. ಫುಲ್ಲು ವೀಡಿಯೋ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ, ಇಲ್ಲಿ ಹಾಫು ಶೇಪ್ಗೋಸ್ಕರ.